ನಮಸ್ಕಾರ ಸ್ನೇಹಿತರೆ ಕೋಆಪರೇಟಿವ್ ಮತ್ತೆ ಬ್ಯಾಂಕಿಂಗ್ ಅವೇರ್ನೆಸ್ ಕ್ವಶನ್ಸ್ ಗಳು ಇತ್ತೀಚೆಗೆ ಚಿತ್ರದುರ್ಗ ಡಿಸಿಸಿ ಬ್ಯಾಂಕ್ SDA ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂತ ಪ್ರಶ್ನೆಗಳು. ಅದು ಅಪ್ಕಮಿಂಗ್ ಕೋಆಪರೇಟಿವ್ ಎಕ್ಸಾಮ್ಸ್ ಗಳಾಗಿರ್ಬೋದು, DCC ಬ್ಯಾಂಕ್ ಆಗಿರ್ಬೋದು, ಎನಿ ಅದರ್ ಎಕ್ಸಾಮ್ಸ್ ಕೂಡ ಹೆಲ್ಪ್ ಆಗುತ್ತೆ. ಬ್ಯಾಂಕಿಂಗ್ ಸರಣಿಗಳನ್ನ ತುಂಬಾ ಮಾಡಿದೀವಿ. ಇದನ್ನ 6ನೇ ವಿಡಿಯೋ ಅಂತ ಕೂಡ ಅನ್ಕೋಬಹುದು ನೀವು. ಪಾರ್ಟ್ 1, ಪಾರ್ಟ್ 2 ವಿವಿಧ ಬ್ಯಾಂಕಿಂಗ್ ಗಳಲ್ಲಿ ಬಂದಿರತಕ್ಕಂತ ಕೋಆಪರೇಟಿವ್ ಗಳಲ್ಲಿ ಬಂದಿರತಕ್ಕಂತ ವಿಡಿಯೋ ಸರಣಿಗಳನ್ನ ಮಾಡಿದೀವಿ. ಲಿಂಕ್ ಪ್ಲೇ ಲಿಸ್ಟ್ ಇದೆ, ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ಅದ್ರ ಲಿಂಕ್ ಕೂಡ ಇದೆ, ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ಸೊ ನಾನು ಜಾಸ್ತಿ ತಡ ಮಾಡಲ್ಲ, ಬನ್ನಿ ಡೈರೆಕ್ಟ್ ಕ್ವಶನ್ಸ್ ಗೆ ಬಂದ್ಬಿಡ್ತೀನಿ. SDA ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಚಿತ್ರದುರ್ಗ DCC ಬ್ಯಾಂಕ್. ಭಾರತದಲ್ಲಿ ಜಿಲ್ಲಾ ಸಹಕಾರಿ ಬ್ಯಾಂಕ್ ಕಾರ್ಯನಿರ್ವಹಣೆಯನ್ನು ಯಾವ ಸಂಸ್ಥೆ ನಿರ್ವಹಿಸುತ್ತದೆ? ಫಂಕ್ಷನಿಂಗ್ ಆಫ್ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಕೇಳಿದ್ದಾನೆ. ನಿಮ್ಗೆ ಆಲ್ರೆಡಿ ಹೇಳಿದೀನಿ, ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ಸ್. DCC ಬ್ಯಾಂಕ್ಸ್ ಅಲ್ಲಿ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ಸ್, ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಗಳಾಗಿರ್ಬೋದು, ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಗಳಾಗಿರ್ಬೋದು, ಅಂದ್ರೆ ಪ್ರಾಥಮಿಕದ ಬಿಟ್ಟು. ಸೊ ಡಿಸ್ಟ್ರಿಕ್ಟ್ ಮಲ್ಟಿ ಕೋಆಪರೇಟಿವ್ ಬ್ಯಾಂಕ್ಸ್ ಆಗಿರ್ಬೋದು, ಇದನ್ನೆಲ್ಲ ನೋಡ್ತಕ್ಕಂಥದ್ದು RBI. ಓಕೆ, RCS ಅಲ್ಲ, RCS ಇಸ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಳಕ್ಕೆ ಇರ್ತಕ್ಕಂಥದ್ದು. ನೆಕ್ಸ್ಟ್, ಯಾವ ಸೊಸೈಟಿ ಪ್ರೊಡಕ್ಷನ್ ಬೋನಸ್ ನೀಡುತ್ತದೆ? ಇಲ್ಲೇನಿದೆ, ನಗರ ಸಮಾಜ, ಕೃಷಿ ಸಮಾಜ, ಡೈರಿ ಸೊಸೈಟಿ. ಪ್ರೊಡಕ್ಷನ್ ಬೋನಸ್ ಅಂದ್ರೆ ಏನು? ಡೈರಿಲಿ ನೀವು ಇವತ್ತೇನು ಪ್ರೊಡಕ್ಷನ್ ಮಾಡ್ತಾ ಇದ್ದೀರಾ, ನೀವು ನಾಳೆ ಅದಕ್ಕಿಂತ ಹೆಚ್ಚು ಪ್ರೊಡಕ್ಷನ್ ಮಾಡಿದ್ರೆ, ಅದನ್ನ ನೀವು ಟಾರ್ಗೆಟ್ ಗಿಂತ ಹೆಚ್ಚು ಮಾಡಿದ್ರೆ ಅವಾಗ ನಿಮ್ಗೆ ಬೋನಸ್ ಅಂತ ಕೊಡ್ತಾರೆ. ಓಕೆ, ದಟ್ ಇಸ್ ಕಾಲ್ಡ್ ಪ್ರೊಡಕ್ಷನ್ ಬೋನಸ್. ಎಕ್ಸ್ಟ್ರಾ ಅಮೌಂಟ್. ಕೆಳಗಿನ ಯಾವ ಪ್ರಕರಣಗಳಲ್ಲಿ ಭದ್ರತಾ ಆಸಕ್ತಿಯನ್ನು ಜಾರಿಗೊಳಿಸಲು ಸರ್ಫೇಸಿ ಕಾಯ್ದೆಯನ್ನು ನಿಬಂಧನೆಗಳು ಅನ್ವಯಿಸಲಾಗುವುದಿಲ್ಲ? ಓಕೆ, ನೆಗೆಟಿವ್ ಸ್ಟೇಟ್ಮೆಂಟ್. ಅನ್ವಯಿಸಲಾಗುವುದಿಲ್ಲ ಅಂತ ಕೇಳಿದ್ರೆ, ಸರ್ಫೇಸಿ ಆಕ್ಟ್ ಯಾವಾಗ ಬಂತು? ವಾಟ್ ಇಸ್ ಸರ್ಫೇಸಿ ಆಕ್ಟ್? ಸರ್ಫೇಸಿ ಆಕ್ಟ್ ಅಂತಂದ್ರೆ 2002, ಅದನ್ನ ಅಮೆಂಡ್ಮೆಂಟ್ ಮಾಡಿದ್ದಾರೆ 2002. ಇದು NPA ಗೋಸ್ಕರ ಬಂದಿರೋದು, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್. ಯಾವ ಒಂದು ಬ್ಯಾಂಕ್ಗಳಲ್ಲಿ ಒಂದು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಇರ್ತದೆ, ಅಂದ್ರೆ ಅವ್ರು ಸಾಲ ಕೊಟ್ಟಿರ್ತಾರೆ, ಸಾಲ ತೀರ್ಸಕ್ಕಾಗಲ್ಲ ಎಷ್ಟೊಂದ್ ಜನ, ಅದನ್ನ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಕರಿತೀವಿ. ಫಸ್ಟ್ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ ನಿಮಗೆ. ಸರ್ಫೇಸಿ ಆಕ್ಟ್ ನ ಫುಲ್ ಫಾರ್ಮ್ ಏನೋದು, ಸೆಕ್ಯುರಿಟೈಸೇಷನ್ ಅಂಡ್ ರೀಕನ್ಸ್ಟ್ರಕ್ಷನ್ ಫೈನಾನ್ಷಿಯಲ್ ಅಸೆಟ್ಸ್ ಎನ್ಫೋರ್ಸ್ಮೆಂಟ್ ಸೆಕ್ಯೂರಿಟಿ ಇಂಟ್ರೆಸ್ಟ್ ಆಕ್ಟ್ ಅಂತ. ಯಾವಾಗ ಈ ಕಾಯ್ದೆ ಇದೆ, ಅವಾಗ ಈಗ ಯಾವುದೇ ಒಂದು ಅಸೆಟ್ಸ್ಗೆ ನೀವು ಆಧಾರವಾಗಿಟ್ಟು ಸಾಲ ತಗೊಂಡಿರ್ತೀರಾ, ನೀವು ಕಂಟಿನ್ಯೂಸ್ 90 ಡೇಸ್ ಅದರ ಇಂಟ್ರೆಸ್ಟ್ ಆಗ್ಲಿ ಅಥವಾ ಲೋನ್ ಅಥವಾ 60 ಡೇಸ್ ಅಂತ ಅನ್ಕೋಬಹುದು, ಏನು ಕೊಟ್ಟಿರಲ್ಲ. ಅವಾಗ ಏನಾಗುತ್ತೆ, ಈ ಕಾಯ್ದೆ ಅಡಿ ಯಾವುದೇ ಕೋರ್ಟ್ ನ ಒಂದು ಇದಿಲ್ಲದೆ ಜಸ್ಟ್ ನೋಟಿಸ್ ಕೊಟ್ಟು ನಿಮ್ಮ ಒಂದು ಆಧಾರವಾಗಿ ಇಟ್ಟಿರ್ಕೊಂಡು ಮುಟ್ಟುಗೋಲು ಹಾಕೊಂಡು ಅವ್ರು ಏನ್ ಬೇಕು ಸೇಲ್ ಮಾಡ್ಕೊಂಡು. ಸರ್ಫೇಸಿ ಆಕ್ಟ್ ಇದು ನಾವು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಥವಾ ಅಸೆಟ್ ಕನ್ಸ್ಟ್ರಕ್ಷನ್ ಕಂಪನೀಸ್ ಅಂತೆಲ್ಲ ಬರ್ತವೆ ಬ್ಯಾಂಕಿಂಗ್ ಗಳಲ್ಲಿ, ಇದನ್ನ ನಾವು ಯುಟಿಲೈಸ್ ಮಾಡ್ಕೋತಾರೆ. ಓಕೆ, ಅಲ್ಲಿ ಇದು ಬರ್ತಕ್ಕಂಥದ್ದು. ಇಲ್ಲಿ ನೋಡಿ, ಇಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್. ಇಲ್ಲಿ ನೋಡಿ, ಇಲ್ಲಿ ಹಣಕಾಸಿನೇತರ ಅಂತ ಕೊಟ್ಟ. ದ ಅಕೌಂಟ್ ಇನ್ NPA ಡ್ಯೂ ಟು ನಾನ್ ಫೈನಾನ್ಷಿಯಲ್ ರೀಸನ್ಸ್. ದಿಸ್ ಇಸ್ ರಾಂಗ್. ನಮ್ಗೆ ಅದನ್ನೇ ಕೇಳೋದು, ಯಾವ್ದು ರಾಂಗ್ ಅಂತ ಕೇಳಿ, ಕೆನ್ ನಾಟ್ ಬಿ ಇನ್ವೋಕ್ಡ್. ಇದರ ಅಡಿಯಲ್ಲಿ ಯಾವ್ದು ಅಲ್ಲ ಅಂತ ಕೇಳಿದಾರೆ. ಸೊ ಬಿ, ನಾನ್ ಫೈನಾನ್ಸ್ ಡ್ಯೂ ಟು ನಾನ್ ಫೈನಾನ್ಸ್ ರೀಸನ್. NPA ಅಂತಕ್ಕಂಥದ್ದು ನಾನ್ ಫೈನಾನ್ಸ್ ಅಲ್ಲ, ಫೈನಾನ್ಸ್ ರೀಸನ್ಸ್ಗೆ. ಎಲ್ಲಿ ಲೋನ್ಗಳು ದುಡ್ಡುಗಳು ಕೊಟ್ಟಿರ್ತಾರೆ ಅಲ್ಲಿ ಇದು ಬರ್ತಕ್ಕಂಥದ್ದು. ಹಣಕಾಸಿನೇತರ ಕಾರಣಗಳಿಂದಾಗಿ ಅಲ್ಲ, ಹಣಕಾಸಿನ ಕಾರಣಗಳಿಂದಾಗಿ. ದಿಸ್ ಇಸ್ ರಾಂಗ್. ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಬರ್ತೇನೆ, ಸ್ವಾಯತ್ತತೆ ಮತ್ತು ಸ್ವತಂತ್ರವು ಸರ್ಕಾರಿ ತತ್ವಗಳಲ್ಲಿ ಎಷ್ಟನೇ ತತ್ವ ಅಂತ? ಪ್ರಿನ್ಸಿಪಲ್ ಆಫ್ ಕೋಆಪರೇಟಿವ್, ವೆರಿ ಇಂಪಾರ್ಟೆಂಟ್. ಇದು 4ನೇ ತತ್ವ. ಓಕೆ, ತೋರಿಸ್ತೀರಾ ನಿಮ್ಗೆ. ಯಾವ ವಿಭಾಗದ ಪ್ರಕಾರ ಸಹಕಾರ ಸಂಘದ ಬಂಡವಾಳದಲ್ಲಿ ಸರ್ಕಾರವು ಪರೋಕ್ಷ ಪಾಲುದಾರಿಕೆಯನ್ನು ಪಡೆಯುತ್ತದೆ? ಇಂಡೈರೆಕ್ಟ್ ಕ್ಯಾಪಿಟಲ್ ಆಫ್ ಕೋಆಪರೇಟಿವ್ ಸೊಸೈಟಿ, ಇಂಡೈರೆಕ್ಟ್ ಪಾರ್ಟ್ನರ್ಶಿಪ್. ಸೆಕ್ಷನ್ 42 ತೋರಿಸ್ತೀನಿ. ಸೆಕ್ಷನ್ 41 ಅಲ್ಲಿ ನಾವು ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಎಷ್ಟು RDಯಲ್ಲಿ ಬರುತ್ತೆ, ಇವೆಲ್ಲ ನಾವು ಮಾಡಿದೀವಿ. ನಾವು PDF ಅಲ್ಲಿ ಕೊಟ್ಟಿದ್ದೀವಿ ನೋಡಿ. ಡೈರೆಕ್ಟ್ ಪಾರ್ಟ್ನರ್ಶಿಪ್ ಇದು, ಇಲ್ಲಿ ನೋಡಿ 42 ಇಂಡೈರೆಕ್ಟ್ ಪಾರ್ಟ್ನರ್ಶಿಪ್. ಓಕೆ, ಇನ್ನು ತತ್ವಗಳಲ್ಲಿ ನೋಡಿ, ಪ್ರಿನ್ಸಿಪಲ್ ಇದು ಮೊದಲನೇದು, ಇದು 2ನೇದು, ಡೆಮೋಕ್ರಟಿಕ್ 3ನೇದು, 4ನೇದು ನೋಡಿ ಅಟಾನಮಿ ಅಂಡ್ ಇಂಡಿಪೆಂಡೆನ್ಸ್, ಸ್ವಾಯತ್ತತೆ ಸ್ವಾತಂತ್ರ್ಯತೆ. ಒಟ್ಟು 7 ಇದೆ. ಎಷ್ಟಿದೆ ಸರ್? ಇಲ್ಲಿ 3 ಇದೆ, ಒಟ್ಟು 7 ಇದೆ ತತ್ವಗಳು. ಓಕೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ನ ದರವನ್ನು 1% ಅಷ್ಟು ಕಡಿಮೆ ಮಾಡಿದ್ರೆ ಅದರ ಪರಿಣಾಮ ಏನು? ನೋಡಿ, ಬ್ಯಾಂಕ್ ರೇಟ್ ಕಮ್ಮಿ ಮಾಡ್ತು ಅಂದ್ರೆ ನಮ್ಗೆ ಲಿಕ್ವಿಡಿಟಿ ಹರಿವಾಗುತ್ತೆ, ದುಡ್ಡಿನ ಹರಿವಾಗುತ್ತೆ ಮಾರ್ಕೆಟ್. ಹೆಂಗೆ ಸರ್ ಹೇಳಿ ನೋಡೋಣ. ಸಾರಿ, ದುಡ್ಡು ಬ್ಯಾಂಕ್ ರೇಟ್ ಕಮ್ಮಿ ಅಂದ್ರೆ RBI ಕೊಡ್ತಕ್ಕಂತ ಲೋನ್ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಅಂತ.
ಆಗ ಬ್ಯಾಂಕ್ಗಳು ದುಡ್ಡುಗಳನ್ನ ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟ್ ಇರೋದ್ರೆ ಜಾಸ್ತಿ ತಗೋತವೆ, ಜಾಸ್ತಿ ತಗೊಂಡು ಮಾರ್ಕೆಟ್ಗೆ ಬಿಡ್ತವೆ. ಬ್ಯಾಂಕ್ಗಳು ಯಾವುದೇ ಕಮರ್ಷಿಯಲ್ ಬ್ಯಾಂಕ್ ಆಗಿರ್ಬೋದು, ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ ಆಗಿರ್ಬೋದು, ದುಡ್ಡಿನಿಂದ ತಗೋತವೆ, RBI ಇಂದ ತಗೋತವೆ. ದಟ್ ಇಸ್ ದ ಬ್ಯಾಂಕ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟು ತಗೋತವೆ. ಅಂದ್ರೆ ಕಮ್ಮಿ ಆದಾಗ ಹಣಕಾಸಿನ ಹರಿವು ಜಾಸ್ತಿ ಆಗುತ್ತೆ, ಮಾರುಕಟ್ಟೆಯಲ್ಲಿ ಹೆಚ್ಚು ದ್ರವ್ಯತೆ, ಲಿಕ್ವಿಡಿಟಿ ಇನ್ ದ ಮಾರ್ಕೆಟ್ ಇಸ್ ಮೋರ್. ಶೆಡ್ಯೂಲ್ ಬ್ಯಾಂಕ್ ಅಂದ್ರೇನು? ಯಾವುದು RBI ನ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ 1934 ಕಾಯ್ದೆಯಲ್ಲಿ ಸೆಕೆಂಡ್ ಶೆಡ್ಯೂಲ್ ಅಲ್ಲಿ ಇರ್ತಾವೋ ಅದನ್ನ ಶೆಡ್ಯೂಲ್ ಬ್ಯಾಂಕ್ ಅಂತ ಕರಿತೀವಿ. ಸೆಕ್ಷನ್ 42 1934ನ ಕಾಯ್ದೆ RBI ಆಕ್ಟ್, ಅದರಲ್ಲಿ ಸೆಕ್ಷನ್ 42ರಲ್ಲಿ ಅದ್ರ ಬಗ್ಗೆ ಇದೆ, ಶೆಡ್ಯೂಲ್ ಬ್ಯಾಂಕ್ಸ್ ಅಂತ ಕರಿತೀವಿ. ಅಂದ್ರೆ RBI ವಿಧಿಸ್ತಕ್ಕಂತ ಎಲ್ಲಾ ಕಂಡೀಷನ್ ಅಲ್ಲೂ ಕೆಲಸ ಮಾಡ್ತಕ್ಕಂಥ ಶೆಡ್ಯೂಲ್ ಬ್ಯಾಂಕ್ಸ್, ಅದರ ಒಂದು ಸುಪರದಿ. ಮುಂಗಡ ವಿರುದ್ಧ ಬದ್ಧತಾ ದಾಖಲೆಗಳು ಕಾರ್ಯಗತಗೊಳಿಸಬಹುದು. ಅಂದ್ರೆ ಸೆಕ್ಯೂರಿಟಿ ಡಾಕ್ಯುಮೆಂಟ್ ಅಗೇನ್ಸ್ಟ್ ಅನ್ ಅಡ್ವಾನ್ಸ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್. ಅಂದ್ರೆ ಅರ್ಥ ಏನು ಅಂದ್ರೆ, ಈಗ ನೀವೇನಾದ್ರು ಲೋನ್ ಮಾಡ್ಬೇಕಂದ್ರೆ ಸೆಕ್ಯೂರಿಟೀಸ್ ಕೊಡ್ತೀರಾ, ಅಂದ್ರೆ ನಿಮ್ ಮನೆ ಅಡ ಇಡೋದು, ಇನ್ನೊಂದು ಅಡ ಇಡೋದು, ಅಥವಾ ಹೋಮ್ ಲೋನ್ ಮಾಡ್ಬೇಕು ಅಂತಂದ್ರೆ ಅದ್ರ ಪತ್ರ ಕೊಡೋದು, ಎಕ್ಸಾಂಪಲ್. ಸೊ ಯಾವ ಟೈಮಲ್ಲಿ ಮಾಡ್ತೀರಾ? ಅಟ್ ದ ಟೈಮ್ ಆಫ್ ಲೋನ್ ತಗೋಬೇಕಾರೆ, ಅಥವಾ ಲೋನ್ ತಗೊಳಕ್ಕಿಂತ ಸ್ವಲ್ಪ ಮುಂಚೆ ಫಸ್ಟ್ ಎಲ್ಲ ಪ್ರೋಸೆಸ್ ಮುಗಿಸ್ತೀರಾ, ಅವಾಗ ನಿಮ್ ಲೋನ್ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ಅಂದ್ರೆ ಸಾಲದ ವಿತರಣೆ ಸಮಯ ಅಥವಾ ಅದಕ್ಕಿಂತ ಮೊದಲು. So option C is the right answer. Okay? Yes, ವಿತರಣಾ ಸಮಯನೂ ಇದೆ ಇಲ್ಲಿ, ಬಟ್ ಸಮಯ ಅಥವಾ ಅದಕ್ಕಿಂತ ಮೊದಲು is the right answer. ವಿವಿಧ ಠೇವಣಿಗಳ ಮೇಲೆ ಪಾವತಿಸಬೇಕಾದ ಬಡ್ಡಿಯ ದರವನ್ನು ಇವರಿಂದ ನಿರ್ಧರಿಸಲಾಗುತ್ತದೆ. ಯಾರು ಸರ್ ಬಡ್ಡಿ ದರ ನಿರ್ಧರಿಸೋದು ನಮ್ದು ಬ್ಯಾಂಕಿಂಗ್ ಅಲ್ಲಿ? RBI. ಬ್ಯಾಂಕ್ ರೇಟ್ ಇದೆ, ಮತ್ತೆ CRR ಇದೆ, SLR ಇದೆ, ಅವೆಲ್ಲ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ, ಆಮೇಲೆ ರೇಪೋ ರೇಟ್ ಇದೆ, ರಿವರ್ಸ್ ರೇಪೋ ರೇಟ್ ಇದೆ ಅಲ್ವಾ. ನೆಕ್ಸ್ಟ್, ವ್ಯವಹಾರ ಮತ್ತು ಬ್ಯಾಂಕಿಂಗ್ ಸಂದರ್ಭದಲ್ಲಿ CRAR, ಕ್ಯಾಶ್ ಅಸೆಟ್ ಕ್ಯಾಪಿಟಲ್ ಅಡೆಕ್ವೆಸಿ ರೇಷಿಯೋ ಅಥವಾ ಕ್ಯಾಪಿಟಲ್ ರಿಸ್ಕ್ ವೇಟೆಡ್ ಅಸೆಟ್ ರೇಷಿಯೋ ಅಂತ ಕರಿತೀವಿ. ಕ್ಯಾಪಿಟಲ್ ಟು ರಿಸ್ಕ್ ಅಸೆಟ್ ರೇಷಿಯೋ ಇದೆ ನೋಡಿ. ಕ್ಯಾಪಿಟಲ್ ಅಡೆಕ್ವೆಸಿ ರೇಷಿಯೋ ಅದನ್ನ CRAR, ಕ್ಯಾಪಿಟಲ್ ಟು ರಿಸ್ಕ್ ವೇಟೆಡ್ ಅಂತ ಬ್ರಾಕೆಟ್ ಅಲ್ಲಿ ಅಸೆಟ್ ರೇಷಿಯೋ ಅಂತ ಕರಿತೀವಿ, ಫುಲ್ ಫಾರ್ಮ್. ಸಬ್ ಪ್ರೈಮ್ ಲೆಂಡಿಂಗ್ ಎನ್ನುವುದು ಇವುಗಳಿಗೆ ಮಾಡಿದ ಸಾಲಗಳಿಗೆ ಅನ್ವಯವಾಗುವ ಪದವಾಗಿದೆ. ಏನ್ ಸಬ್ ಪ್ರೈಮ್ ಲೆಂಡಿಂಗ್? ಪ್ರೈಮ್ ಲೆಂಡರ್ ಅಂದ್ರೆ ಏನು ಅಂತ ಗೊತ್ತಿರಬೇಕು ನಿಮ್ಗೆ. ಪ್ರೈಮ್ ಲೆಂಡರ್ ಅಂದ್ರೆ ಏನು ಅಂದ್ರೆ, ಮುಖ್ಯವಾಗಿ ನಾವು ಸಾಲ ಕೊಡ್ತಕ್ಕಂಥವ್ರಿಗೆ ನಾವು ಖುಷಿಯಿಂದ ಕೊಡ್ತಾರ ಬ್ಯಾಂಕ್, ಅವ್ರು ಬಂದು ಸಾಲ ತಗೊಂಡ್ರು ಸಾಕು ಅಂತ. ಯಾಕೆ ಹಂಗಂತಾರೆ? ಯಾಕೆ ಅಂದ್ರೆ ಅವ್ರ ಹತ್ರ ಆಸ್ತಿ ಪಾಸ್ತಿಗಳು ಚೆನ್ನಾಗಿದೆ, ಅವ್ರದ್ದು ರೊಟೇಷನ್ ಚೆನ್ನಾಗಿದೆ, ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ. ಸೊ ಹಾಗಾಗಿ ಆ ಕಂಪನಿಗೆ ಅಥವಾ ಆ ವ್ಯಕ್ತಿಗೆ ಕೊಟ್ರೆ ನಮಗೆ ದುಡ್ಡು ಕರೆಕ್ಟ್ ಆಗಿ ಬರುತ್ತೆ, ಇಂಟ್ರೆಸ್ಟ್ ಕರೆಕ್ಟ್ ಆಗಿ ಬರುತ್ತೆ. ದಟ್ ಇಸ್ ಪ್ರೈಮ್ ಲೆಂಡರ್ಸ್. ಸಬ್ ಪ್ರೈಮ್ ಅಂದ್ರೆ ಉತ್ತಮ ಕ್ರೆಡಿಟ್ ಇತಿಹಾಸ ಹೊಂದಿರದ ಸಾಲಗಾರ. ಓಕೆ, ಅಂದ್ರೆ ಕರೆಕ್ಟ್ ಆಗಿ ಅವನು ರೀಪೇಮೆಂಟ್ ಮಾಡಕ್ ಆಗಲ್ಲ, ಕರೆಕ್ಟ್ ಆಗಿ ಸಾಲ ಪಾವತಿನೇ ಮಾಡಲ್ಲ, ಇಂಟ್ರೆಸ್ಟೇ ಕೊಡಲ್ಲ, ಎಸ್ಕೇಪ್ ಆಗ್ತಾರೆ. ಓಕೆ, ಅವ್ರ ಹತ್ರ ಯಾವುದೇ ಆದ ರೀತಿಯ ಒಂದು ಸಪೋರ್ಟಿಂಗ್ ಇದು ಆಸ್ತಿ ಪಾಸ್ತಿಗಳಿರಲ್ಲ. ಫೈನ್. ಎಸ್. ಸಾಲದ ಮರುಪಾವತಿಗಾಗಿ ಸಾಲಗಾರರಿಗೆ ನೀಡಲಾಗುವ ಆರಂಭಿಕ ಮರುಪಾವತಿ ರಜೆ ಎಂಬುದು ಯಾವುದನ್ನು ಕರೆಯಲಾಗುತ್ತದೆ? ಅಂದ್ರೆ ಈಗ ಸಾಲನ ಮೊದ್ಲು ತೀರ್ಸಂಗಿಲ್ಲ, ಸಾಲ ತಗೊಂಡು ಇವೆಲ್ಲ ನೀವು ಎಜುಕೇಶನ್ ಲೋನ್ ನೋಡ್ತೀರಾ, ಎಜುಕೇಶನ್ ಲೋನ್ ತಗೋತೀರಾ, ಓದ್ಬೇಕೀಗ ಸಾಲ ತೀರ್ಸಂಗಿಲ್ಲ, ನೀವು ಎಜುಕೇಶನ್ ಮುಗಿದ ಮೇಲೆ ಈ ಪೀರಿಯಡ್ ಆದ್ಮೇಲೆ ನಿಮ್ಗೆ ಸಾಲ ತೀರ್ಸಕ್ ಸ್ಟಾರ್ಟ್ ಆಗುತ್ತೆ ಅಂತ ಇರುತ್ತೆ. ಅದನ್ನ ನಾವು ಮೊರಟ್ರಿಯಂ ಅಂತ ಕರಿತೀವಿ. ಇತ್ತೀಚೆಗೆ ಇದನ್ನ ನಾವು ಸುದ್ದಿಯಲ್ಲಿ ಕೇಳಿರ್ತೀರಿ, 2-3 ವರ್ಷದಿಂದ ಕೋವಿಡ್ ಬಂದಾಗ ಒಂದಿಷ್ಟು ದಿನ EMI ಕಟ್ಟಂಗಿಲ್ಲ ಅಂತದ್ದು ಇತ್ತು ಅಲ್ವಾ. ಬೇಕಾದ್ರೆ ಅದನ್ನ ನೀವು ಸಲ್ಲಿಸಬಹುದು, ಮೊರಟ್ರಿಯಂ ಪೀರಿಯಡ್ ಅಂತ ಕರಿತೀವಿ. ಇವನ್ ಒಂದೊಂದು ಕಡೆ ಹೋಮ್ ಲೋನ್ ಅಲ್ಲೂ ಕೂಡ ಇದನ್ನ ಅಪ್ಲಿಕೇಬಲ್ ಮಾಡ್ಕೋಬಹುದು, ಒಂದಿಷ್ಟು ಜನ ಕಟ್ಟಂಗಿಲ್ಲ ಅನ್ನೋ ರೀತಿ. ಓಕೆ, ಅದನ್ನ ನಾವು EMI ಹಾಲಿಡೇಸ್ ಅಂತ ಕೂಡ ಕರಿತೀವಿ, ಮೊರಟ್ರಿಯಂ ಅಂತ ಕರಿತೀವಿ. ನೆಕ್ಸ್ಟ್ ಬರ್ತೀನಿ. ಭಾರತದಲ್ಲಿ ಈ ಕೆಳಗಿನ ಯಾವ ಸಂಸ್ಥೆಯು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಾಲದ ಅಗತ್ಯ ನೋಡ್ಕೊಳ್ತದೆ? ಅಂದ್ರೆ ಅಗ್ರಿಕಲ್ಚರ್ ರೂರಲ್ ಡೆವಲಪ್ಮೆಂಟ್ ಇಸ್ NABARD. ಮುಚ್ಕೊಂಡು ಟಿಕ್ ಹಾಕಿ. ಸ್ಥಿರ ಠೇವಣಿ ಏನಂತ ಕರಿತೀವಿ? ಫಿಕ್ಸ್ಡ್ ಡೆಪಾಸಿಟ್. ಬ್ಯಾಂಕ್ ಅಲ್ಲಿ FD ಇಡ್ತೀರಲ್ಲ, ಅದನ್ನ ಏನಂತ ಕರಿತೀವಿ? ಈಸಿ ಕ್ವಶನ್. ಟೈಮ್ ಡೆಪಾಸಿಟ್ ಅಥವಾ ಟರ್ಮ್ ಡೆಪಾಸಿಟ್ ಅಂತ ಕೂಡ ಕರಿತೀವಿ. ಓಕೆ, ಅಂದ್ರೆ ಫಿಕ್ಸ್ ಡೆಪಾಸಿಟ್ ಇಷ್ಟು ವರ್ಷಕ್ಕೆ, 6 ತಿಂಗಳು, ವರ್ಷ, 2 ವರ್ಷ, ಈ ತರ. ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೋತೀರ. ರಿಕರಿಂಗ್ ಡೆಪಾಸಿಟ್ ಅಂತ ಕೂಡ, ಮರುಕಳಿಸುವ ಠೇವಣಿ. ದಿಸ್ ಈಸ್ ಆಲ್ಸೋ ಫಿಕ್ಸ್ ಡೆಪಾಸಿಟ್, ಇದು ಕೂಡ ಟರ್ಮ್ ಡೆಪಾಸಿಟ್. ಆದ್ರೆ ಇದೇನು ಅಂದ್ರೆ ತಿಂಗಳು ನೀವು ಇಷ್ಟು ಕಟ್ಕೊಂಡು ಹೋಗ್ಬೇಕು ನೀವು.
ಒಂದ್ಸಲ ಕಟ್ಟೋದಲ್ಲ, ಅದು ಫಿಕ್ಸ್ ಡೆಪಾಸಿಟ್ ಒನ್ ಟೈಮ್ ಪೇಮೆಂಟ್. ಈಗ 5 ಲಕ್ಷ ಇಡ್ತಾ ಇದ್ದೀನಿ 6 ವರ್ಷಕ್ಕೆ 10 ವರ್ಷಕ್ಕೆ. ಟರ್ಮ್ ಡೆಪಾಸಿಟ್ ಹಂಗಲ್ಲ, ಎಸ್ ನಾನು ಈಗ 5 ವರ್ಷದ ತನಕ 5 ಲಕ್ಷ ಇಡಬೇಕು, ಆದ್ರೆ ಅದನ್ನ ಒಂದೊಂದು ತಿಂಗಳು ಅಥವಾ 3 ತಿಂಗಳು ಕಟ್ಕೊಂಡು ಹೋಗ್ತೀನಿ ಈ ತರ. ದಟ್ ಈಸ್ ರೆಕರಿಂಗ್ ಡೆಪಾಸಿಟ್ ಅಂತ. ಅದು ಕೂಡ ನಿಮಗೆ ಟರ್ಮ್ ಡೆಪಾಸಿಟ್. ಬಟ್ ಇಲ್ಲಿ ಫಿಕ್ಸ್ ಡೆಪಾಸಿಟ್ ಅಂದಾಗ ಕರೆಕ್ಟ್ ಆಗಿ ಟರ್ಮ್ ಡೆಪಾಸಿಟ್ ಅಥವಾ ಟೈಮ್ ಡೆಪಾಸಿಟ್ ಅಂತ ಕರಿತೀವಿ. 13 ಮಾರ್ಚ್ 2019ರಂದು RBI ಆದೇಶದ ನಗರ ಸಹಕಾರಿ ಬ್ಯಾಂಕ್ಗಳು ತನ್ನ ಎಲ್ಲಾ ಶಾಖೆಗಳನ್ನು CBS ಸೌಲಭ್ಯ ಯಾವ ದಿನಾಂಕದಂದು ಜಾರಿಗೊಳಿಸಬೇಕು? 31 ಡಿಸೆಂಬರ್ 2013. ವಾಟ್ ಇಸ್ CBS? ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ ಅಂತ ಕರಿತೀವಿ. ಓಕೆ, ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ RBI ಇದೆ. ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ ಗೆ ಉದಾಹರಣೆ ಎಕ್ಸಾಂಪಲ್ ಇ-ಕುಬೇರ್ ಅಂತ ಕರಿತೀವಿ. RBI ಇ-ಕುಬೇರ್ ಅಂದ್ರೆ ಎಲ್ಲಾನು ಆನ್ಲೈನ್ ಮುಖಾಂತರ ಎಲ್ಲ ರಿಜಿಸ್ಟರ್ ಆಗೋದು. ಇಲ್ಲಿ ಏನಾಗುತ್ತೆ, ಪ್ರತಿಯೊಂದು ಗೊತ್ತಾಗುತ್ತೆ RBIಗೆ. ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ ಎಲ್ಲೆಲ್ಲಿ ಬ್ಯಾಂಕ್ ಅಲ್ಲಿ ಆನ್ಲೈನ್ ಅಲ್ಲಿ ಏನಾಗ್ತದೆ, ಏನ್ ಟ್ರಾನ್ಸಾಕ್ಷನ್ ಆನ್ಲೈನ್ ಅಲ್ಲಿ ನೋಡ್ಕೊಂಡು ಹೋಗ್ಬೋದು, RBI ಮಾನಿಟರ್ ಮಾಡಬಹುದು. ಓಕೆ, ಸಹಕಾರ ವಿಧಾನಗಳಲ್ಲಿ ಪ್ರಜಾಪ್ರಭುತ್ವ ನಿಯಂತ್ರಣ ಅಂತಂದ್ರೆ ಏನು? ಡೆಮೋಕ್ರೆಟಿಕ್ ಕಂಟ್ರೋಲ್ ಇನ್ ಕೋಆಪರೇಟಿವ್ ಮೀನ್ಸ್ ಏನು ಅಂದ್ರೆ, ಡೆಮೋಕ್ರೆಟಿಕ್ ಅಂದ್ರೆ ಅದರ ಸದಸ್ಯರು ಯಾರಿರುತ್ತೆ, ಮೆಂಬರ್ಸ್ ಆಫ್ ಕಂಟ್ರೋಲ್ ಮಾಡ್ತಾರೆ. ಸದಸ್ಯರ ಬಳಕೆದಾರರ ನಿಯಂತ್ರಣ, ಕಂಟ್ರೋಲ್ ಬೈ ಮೆಂಬರ್ಸ್ ಆಫ್ ಯೂಸರ್ ಅಂತ. ಓಕೆ, ಡ್ಯಾಶ್ ನ ಪ್ರಮುಖ ಕಾರ್ಯವೆಂದರೆ ಮಂಡಳಿಯು ಆ ನಿರ್ಧಾರಗಳ ಫಲಿತಾಂಶಗಳಿಗೆ ಸಹಕಾರಿ ಸಂಘದ ಪರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಜವಾಬ್ದಾರಿ ಹೊಂದಿರುವುದು. ಇಲ್ಲಿ ಕ್ವಶನ್ ಅರ್ಥ ಮಾಡ್ಕೋಬೇಕು. ಇಲ್ಲಿ ವಾರ್ಷಿಕ ಸಾಮಾನ್ಯ ಸಭೆ ಇದೆ, ಆಡಳಿತ ಮಂಡಳಿ ಇದೆ, ಕಾರ್ಯಕಾರಿ ಸಭೆ ಇದೆ, ಅಥವಾ ಎಲ್ಲ ಸಭೆಗಳು ಅಂತ ಕೂಡ ಇದೆ. ಇಲ್ಲಿ ಡ್ಯಾಶ್ ಕಾರ್ಯ ಅಂದ್ರೆ ಮಂಡಳಿಯ ಆ ನಿರ್ಧಾರ ಫಲಿತಾಂಶಗಳಿಗೆ ಸಹಕಾರಿ ಸಂಘದ ಪರವಾಗಿ ನಿರ್ಧಾರ ತೆಗೆದುಕೊಳ್ಳುವ ಜವಾಬ್ದಾರಿ. ಅರ್ಥ ಆಗ್ತಿದೆಯಲ್ಲ? ಮೇಕಿಂಗ್ ಆಫ್ ಡಿಸಿಷನ್ ಆನ್ ಬಿಹಾಫ್ ಆಫ್ ಕೋಆಪರೇಟಿವ್ ಸೊಸೈಟಿ, ಆಡಳಿತ ಮಂಡಳಿ ತಗೊಳ್ತಕ್ಕಂಥ ಬೋರ್ಡ್ ಆಫ್ ಡೈರೆಕ್ಟರ್ ಅದರ ಪರವಾಗಿ. ಓಕೆ, ಅಥವಾ ಎಲ್ಲರೂ ಸೇರಿ ತಗೊಳ್ತಕ್ಕಂಥದ್ದು ವಾರ್ಷಿಕ ಸಭೆ. ಇವೆಲ್ಲ ಮಾಡಿದೀವಿ ನಾವು. ಸಹಕಾರ ಸಂಘ ಅಂತಿಮ ನಿರ್ಧಾರ ಸಾಮಾನ್ಯ ಮಂಡಳಿ ಇರುತ್ತೆ, ವಾರ್ಷಿಕ ಸಭೆ ನಡೆಯುತ್ತೆ, ವಿಶೇಷ ಸಭೆ ನಡೆಯುತ್ತೆ. ಇವೆಲ್ಲ ನಾವು ಕೋಆಪರೇಟಿವ್ ವಿಡಿಯೋ ಸೀರೀಸ್ ಅಲ್ಲಿ ಥಿಯರಿ ಕ್ಲಾಸ್ ಅಲ್ಲೆಲ್ಲ ಮಾಡಿದೀವಿ. PDF ತಗೊಂಡಿರೋರ್ಗೂ ಗೊತ್ತಿರುತ್ತೆ. ಬಟ್ ಇಲ್ಲಿ ಅದರ ಪರವಾಗಿ ಅಂದಾಗ ಆಡಳಿತ ಮಂಡಳಿ, ಬೋರ್ಡ್ ಆಫ್ ಡೈರೆಕ್ಟರ್ಸ್. ಕ್ವಶನ್ ಕರೆಕ್ಟ್ ಆಗಿ ಓದ್ಬೇಕು ಸ್ನೇಹಿತರೆ. ವ್ಯಾಪಾರ ಚಟುವಟಿಕೆಗಳನ್ನು ಕೈಗೊಳ್ಳದ ಸಹಕಾರ ಶಿಕ್ಷಣ ಸಂಘಗಳು, ಆಸ್ಪತ್ರೆ ಸಂಘಗಳು ಮತ್ತು ಅಂತಹುದೇ ರೀತಿಯ ಇತರ ರೀತಿಯ ಸಂಘಗಳಂತಹ ವ್ಯಾಪಾರೇತರ ಸಂಘಗಳ ಸಂದರ್ಭದಲ್ಲಿ ಲಾಭ ಮತ್ತು ನಷ್ಟ ಖಾತೆ ಕರೆಯುವುದು ಸಾಮಾನ್ಯವಾಗಿದೆ. ಡ್ಯಾಶ್ ಅಂದ್ರೆ ಯಾವುದೇ ಒಂದು ಸಹಕಾರ ಚಟುವಟಿಕೆಗಳು, ಓಕೆ, ವ್ಯಾಪಾರ ಚಟುವಟಿಕೆಗಳು ಕೈಗೊಳ್ಳದ ಸಹಕಾರ ಶಿಕ್ಷಣ ಸಂಘಗಳು ಆಗಿರ್ಬೋದು. ಅಂದ್ರೆ ವ್ಯಾಪಾರ ಅಂತಲ್ಲ, ಕೋಆಪರೇಟಿವ್, ನಮ್ಮ ಒಳಿತಿಗಾಗಿರ್ತಕ್ಕಂಥ ಆಸ್ಪತ್ರೆಗಳು, ಸಂಘಗಳು. ಇದ್ರಲ್ಲಿ ಈ ಲಾಭ ಮತ್ತು ನಷ್ಟ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ ಏನು? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ ನಿಮ್ಗೆ ಏನ್ ಆದಾಯ ಬರುತ್ತೆ, ವೆಚ್ಚ ಏನಾಗುತ್ತೆ, ಸೊ ಅದು ಅಂದ್ರೆ A and B ಎರಡು ಕೂಡ ರೈಟ್ ಆನ್ಸರ್. ಓಕೆ, A and B ಎರಡು ರೈಟ್ ಆನ್ಸರ್. ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಅಂದ್ರೆ ಅಟ್ ಈಸ್ ಅ ರೆವೆನ್ಯೂ, ಕಾಸ್ಟ್, ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಡ್ಯೂರಿಂಗ್ ಸ್ಪೆಸಿಫೈಡ್ ಪೀರಿಯಡ್ ಆಫ್ ಟೈಮ್. 6 ತಿಂಗಳು 3 ತಿಂಗಳು ನಾವು ಏನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮಾಡ್ತೀವಿ, ಅದ್ರಲ್ಲಿ ನಮ್ಗೆ ಏನ್ ಆದಾಯ, ಏನ್ ವೆಚ್ಚ. ಓಕೆ, ಒಬ್ಬ ಠೇವಣಿದಾರನು ತನ್ನ SB ಖಾತೆಯಿಂದ ಪ್ರಾಥಮಿಕ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಡ್ಯಾಶ್ ಮೂಲಕ ಮೊತ್ತವನ್ನು ಹಿಂಪಡೆಯುವುದು. ನಿಮ್ಮ SB ಖಾತೆ ಕೋಆಪರೇಟಿವ್ ಆಗಲಿ ಮತ್ತೊಂದು ಬ್ಯಾಂಕ್ ಆಗ್ಲಿ, ನೀವು ಏನ್ ಮಾಡ್ತೀರಾ, ದುಡ್ಡು ತಗೋಬೇಕು ಅಂದ್ರೆ ನಿಮ್ಮ ಸೆಲ್ಫ್ ದುಡ್ಡು ತಗೋಬೇಕು ಅಂದ್ರೆ ವಿತ್ಡ್ರಾವಲ್ ಸ್ಲಿಪ್ ಹಾಕ್ತೀರಾ, ತಗೋತೀರಾ. ಸಿಂಪಲ್ ಅಲ್ವಾ ಸರ್? ವಿತ್ಡ್ರಾವಲ್ ಸ್ಲಿಪ್. ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಆಧಾರ ಬೇಡಿಕೆ ಮತ್ತು ಸಮಯದ ಹೊಣೆಗಾರಿಕೆಯನ್ನು ಡ್ಯಾಶ್ ದರದಲ್ಲಿ SLR ನಿರ್ವಹಿಸುತ್ತದೆ. ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಕರಿತೀವಿ. ನಿಮ್ಗೆ ಗೊತ್ತಿದೆ, ಈ ಬ್ಯಾಂಕಿಂಗ್ ಯಾವಾಗ ಅರ್ಬನ್, ಸೆಂಟ್ರಲ್ಸ್, ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಗಳನ್ನ ಬ್ಯಾಂಕಿಂಗ್ ರೆಗ್ಯುಲೇಷನ್ RBI ಅಂಡ್ ತಂದ್ರು ಅಮೆಂಡ್ಮೆಂಟ್ ಮುಖಾಂತರ. ಸೊ ಅವಾಗ್ಲಿಂದ ಅರ್ಬನ್ ಕೋಆಪರೇಟಿವ್ ಬ್ಯಾಂಕು ಕೂಡ SLR, CRR ನ ಮೇಂಟೈನ್ ಮಾಡಬೇಕು. CRR ಎಷ್ಟು ಹೇಳ್ತೀರಾ? ಕಮೆಂಟ್ ಮಾಡಿ ನೋಡೋಣ. ಗೊತ್ತಿಲ್ಲ ಅಂದ್ರೆ ಸರ್ಚ್ ಮಾಡಿ ಕಮೆಂಟ್ ಮಾಡಿ. SLR ಬಂದು 22.5% ಇರೋದು ಈಗ ಪ್ರೆಸೆಂಟ್. ಇಲ್ಲಿ 22.5% ನಿಯರ್ ಬೈ ಅಂತಂದ್ರೆ 23% ಇದೆ. 23% ಹಾಕಬಹುದು. ಓಕೆ, ನೆಗೋಷಿಯಬಲ್ ಇನ್ಸ್ಟ್ರುಮೆಂಟೇಶನ್ ಏನು? SLR ಅಂದ್ರೆ ಅದು ಗೊತ್ತಿರ್ಬೇಕು. ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತಾರೆ ಸ್ನೇಹಿತರೆ, ಇವೆಲ್ಲ ನಾವು ಪ್ರೀವಿಯಸ್ ವಿಡಿಯೋಗಳು ಮಾಡಿದ್ದೀನಿ. SLR ಅಂತಂದ್ರೆ ನಿಮ್ಮ ಹತ್ರ ಏನ್ ದುಡ್ಡಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಗೋಲ್ಡ್ ಅಥವಾ ಗೌರ್ಮೆಂಟ್ ಬಾಂಡ್ಸ್ ಸೆಕ್ಯೂರಿಟಿಯಲ್ಲಿ ಇರಬೇಕು. ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಕರಿತೀವಿ. ಯಾಕೆ ಇದನ್ನ ನೀವು ಅದನ್ನ ಮಾತ್ರ ತಗೋಬೇಕು? ಇಷ್ಟು ಪರ್ಸೆಂಟೇಜ್ ನಿಮ್ಮ ಹತ್ರ ಈಗ 100 ಕೋಟಿ ಇದ್ರೆ ಅದ್ರಲ್ಲಿ 22.5% ಅಷ್ಟು ನೀವು ಇದಕ್ಕೆ ನೀವು ಇನ್ವೆಸ್ಟ್ ಮಾಡಿರಬೇಕು. ಯಾಕೆ ಅಂದ್ರೆ ಬ್ಯಾಂಕ್ ದಿವಾಳಿ ಆದಾಗ್ಲೂ ಕೂಡ ಈ ಅಮೌಂಟ್ ಹೆಲ್ಪ್ ಬರುತ್ತೆ ನಿಮಗೆ ಅಂತ. ಅದಕ್ಕೆ SLR, CRR ಇವೆಲ್ಲ ಕೊಡ್ತಕ್ಕಂಥದ್ದು. ಓಕೆ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ ನ ಸೆಕ್ಷನ್ 138 ಚೆಕ್ ಡ್ರಾಯರ್ ಡ್ಯಾಶ್ ಗೆ ಚೆಕ್ ಬೌನ್ಸ್ ಆಗಿದ್ದರೆ ಶಿಕ್ಷೆಗೆ ಗುರಿಯಾಗುತ್ತಾನೆ ಎಂದು ಹೇಳುತ್ತದೆ. ಅಂದ್ರೆ ನಮ್ಮ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ನ 138 ಸೆಕ್ಷನ್ ಪ್ರಕಾರ ಚೆಕ್ ಬೋನಸ್ ಅಂತಕ್ಕಂಥದ್ದು ಏನಿದೆ,
ಚೆಕ್ ಬೌನ್ಸ್ ಅಂತಕ್ಕಂಥದ್ದು ಏನಿದೆ ಯಾವಾಗ ಆಗಕ್ ಸಾಧ್ಯ? ದುಡ್ಡು ನೀವು ಕೊಟ್ಟಿರೋ ಚೆಕ್ ಆಗಿದಾಗ ಬ್ಯಾಂಕ್ ಅಲ್ಲಿ ದುಡ್ಡು ಇರಲ್ಲ, ಅಂದ್ರೆ ಇನ್ಸಫಿಶಿಯಂಟ್ ಫಂಡ್ಸ್, ಸಾಕಷ್ಟು ಹಣ. ನೀವು ಅಲ್ಲಿ ಸಿಗ್ನೇಚರ್ ಕರೆಕ್ಟ್ ಆಗಿ ಹಾಕಿಲ್ಲ, ಅಥವಾ ಅಲ್ಲಿ ಏನು ಕಾಣಿಸ್ತಿಲ್ಲ, ಕ್ರಾಸ್ ಮಾಡಿಲ್ಲ, ಅದೆಲ್ಲ ಚೆಕ್ ಬೌನ್ಸ್ ಅಡಿಯಲ್ಲಿ ಬರಲ್ಲ. ಯಾವಾಗ ದುಡ್ಡು ಹಾಕ್ದಾಗ ಚೆಕ್ ಅಲ್ಲಿ ಬೌನ್ಸ್ ಆಗಿದ್ರೆ ದುಡ್ಡು ಇರಲ್ಲ, ಅದನ್ನ ಚೆಕ್ ಬೌನ್ಸ್ ಅಂತ ಕರೀತಾರೆ. ಓಕೆ, ಆದ್ರೆ ಶಿಕ್ಷೆ ಏನು ಅನ್ಸರ್ ಅದನ್ನು ಕೇಳ್ತಾನೆ. 2 ವರ್ಷ ಅಪ್ ಟು 2 years ಆಫ್ ಇಂಪ್ರಿಸ್ಮೆಂಟ್, ಜೈಲು ಶಿಕ್ಷೆ, ಅಥವಾ ಟ್ವೈಸ್ ದ ಅಮೌಂಟ್ ಆಫ್ ದ ಚೆಕ್. ನೀವು ಏನು ಅಮೌಂಟ್ ಚೆಕ್ ಆಗಿದ್ರೆ ಅದರ ಟ್ವೈಸ್ ಸಾಬೀತಾದ್ರೆ. ಓಕೆ, 15 days ಗಿಂತ ಮುಂಚೆ ನಿಮ್ಗೆ ನೋಟಿಸ್ ಕಳಿಸ್ತಾರೆ ಈ ಚೆಕ್ ಬೌನ್ಸ್ ಕೇಸ್ ಹಾಕೋಕ್ಕಿಂತ ಮುಂಚೆ. 420 ಇದೆ, 420 ಸೆಕ್ಷನ್. ಓಕೆ, ಸಹಕಾರಿ ಬ್ಯಾಂಕುಗಳಲ್ಲಿ ದುಡಿಯುವ ಬಂಡವಾಳ ಅಂದ್ರೆ ಏನು? ಕೋಪರೇಟಿವ್ ವರ್ಕಿಂಗ್ ಕ್ಯಾಪಿಟಲ್ ಅಂಡ್ ಕೋಪರೇಟಿವ್ ಬ್ಯಾಂಕ್ಸ್. ಅಂದ್ರೆ ಕೋಪರೇಟಿವ್ ಬ್ಯಾಂಕ್ ಅಲ್ಲಿ ದುಡ್ಡು ಬೇಕಲ್ಲ ಸರ್, ಯಾವುದೇ ಬ್ಯಾಂಕ್ ಅಲ್ಲಿ ದುಡ್ಡು ಹೆಂಗ್ ಬಂತು? ದುಡ್ಡು ಕೋಪರೇಟಿವ್ ಅಂದ ತಕ್ಷಣ ಎಲ್ಲ ಸದಸ್ಯರು ಒಂದಷ್ಟು ದುಡ್ಡು ಹಾಕಿ ಓಪನ್ ಮಾಡಿರ್ತಾರೆ, ನಮ್ಮೆಲ್ಲರ ಒಳಿತಿಗಾಗಿ ಮಾಡಿರ್ತಾರೆ, ಅಂದ್ರೆ ಅವ್ರ ಶೇರ್ಸ್ ಇರುತ್ತೆ ಅಲ್ವಾ. ಮತ್ತೆ ಬ್ಯಾಂಕ್ ಅಂದ ತಕ್ಷಣ ಡೆಪಾಸಿಟ್ ಇಡ್ತಾರೆ, ಹೌದಲ್ವಾ. ಹಾಗೆ ಬ್ಯಾಂಕ್ ಅಂದ ತಕ್ಷಣ ಆರ್ ಬಿ ಐ ಇಂದ ಅಥವಾ ಮತ್ತೊಂದು ಕಡೆಯಿಂದ ದುಡ್ಡು ತಗೊಂತಾರೆ, ಸಾಲಗಳೇ ಎತ್ತುತ್ತಾರೆ, ಶೇರ್ಸ್ ಅಲ್ವಾ, ಶೇರ್ಸ್ ಗಳಲ್ಲಿ ಮಾಡ್ತಾರೆ. ಷೇರು ಬಂಡವಾಳ, ಠೇವಣಿ ಮತ್ತು ಸಾಲಗಳು. Working capital cooperative means capital together with such funds are raised by deposits, borrowings. Okay, ಏನು ಸರ್? ಕ್ಯಾಪಿಟಲ್, their own capital, ಠೇವಣಿ ಮತ್ತು ಸಾಲಗಳು, ಡೆಪಾಸಿಟ್ಸ್, ಬಾರೋಯಿಂಗ್ ಅಂಡ್ ಶೇರ್ ಕ್ಯಾಪಿಟಲ್. ಆಪ್ಷನ್ ಸಿ. ಸಹಕಾರಿ ಬ್ಯಾಂಕ್ನಲ್ಲಿ ಸ್ವೀಕರಿಸಿದ ಪತ್ರಗಳನ್ನು ಡ್ಯಾಶ್ ಅಲ್ಲಿ ನಮೂದಿಸಬೇಕು. ನೋಡಿ, ಯಾವುದೇ ಪತ್ರ ಈಗ ನಿಮ್ದೇ ಒಂದು ಆಫೀಸ್ ಇರುತ್ತೆ, ಒಂದು ಪತ್ರ ಎಲ್ಲಿಂದ ಬಂತು, ನೀವು ರಿಜಿಸ್ಟರ್ ಮೇಂಟೈನ್ ಮಾಡಿರ್ಬೇಕು. ಪತ್ರ ಆಗಿರೋದು, ಮೆಟೀರಿಯಲ್ ಆಗಿರ್ಬೋದು, ಒಳಗ್ ಬಂದಿದ್ದ ಇನ್ವರ್ಡ್ ಅಂತ ಕರಿತೀವಿ, ಅಥವಾ ಆಂತರಿಕ ನೋಂದಣಿ. ನಾವು ನಮ್ಮ ಕಡೆಯಿಂದ ಹೊರಗಡೆ ಕಳಿಸ್ತೀವಿ ಏನೋ ಮೆಟೀರಿಯಲ್, ಒಂದು ಪತ್ರ, ಅದನ್ನೆಲ್ಲ ನೀವು ಮಾಡ್ಕೋಬೇಕು. ಈ ಡೇಟು ಇದನ್ನ, ಈ ಲೆಟರ್ ಆ ಲೆಟರ್ನ ಒಂದು ಸಂಖ್ಯೆ, ಅದನ್ನ ಔಟ್ ವರ್ಡ್ ಅಂತ ಕರಿತೀವಿ, ಡಿಸ್ಪ್ಯಾಚ್ ಅಂತ ಕೂಡ ಕರಿತೀವಿ. ರವಾನೆ ನಮ್ಗೆ ಸ್ವೀಕರಿಸೋದು ಅಂದ್ರೆ ಇನ್ವರ್ಡ್, ಆಂತರಿಕ ನೋಂದಣಿ ಅಂತ ಕರಿತೀವಿ. ಓಕೆ, ಒಬ್ಬ ಲೆಕ್ಕ ಪರಿಶೋಧಕನು ಹೀಗಿರ್ತಾನೆ, ಏನಾಗಿರ್ತಾನೆ ಲೆಕ್ಕ ಪರಿಶೋಧಕ? ಆಡಿಟರ್ನ ಕಾವಲು ನಾಯಿ ಅಂತ ಕರಿತೀವಿ, ಅಂದ್ರೆ ವಾಚ್ ಡಾಗ್. ನಾವು ಸುಪ್ರೀಂ ಕೋರ್ಟ್ ನಾವು ಕಾವಲು ನಾಯಿ ಅಂತ ಕರಿತೀವಿ, ಯಾವುದು ಫಂಡಮೆಂಟಲ್ ರೈಟ್ಸ್ಗೆ. ಡ್ಯಾಶ್ ರಾಜ್ಯದ ಪ್ರಾಬಲ್ಯವನ್ನು ಪೂರ್ವಭಾವಿಯಾಗಿ ಊಹಿಸುತ್ತಾರೆ, ಆದರೆ ಸಹಕಾರ ಚಳವಳಿಯ ರಾಜ್ಯ ಹಸ್ತಕ್ಷೇಪವನ್ನು ಸ್ವೀಕರಿಸುವುದಿಲ್ಲ. ಇದಕ್ಕೆ ರೈಟ್ ಆನ್ಸರ್ ಸೋಷಿಯಲಿಸಂ, ಸಮಾಜವಾದ ಅಂತ ಕರಿತೀವಿ. ಓಕೆ, ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಕೋಆಪರೇಟಿವ್ ಬ್ಯಾಂಕಿಂಗ್ SDA ಎಕ್ಸಾಮ್, ಚಿತ್ರದುರ್ಗ DCC ಬ್ಯಾಂಕ್ ಅಲ್ಲಿ ಬಂದಿರೋದು ಇದು. ಸೀರೀಸ್ ಕ್ವಶನ್ ಪೇಪರ್ ಸೀರೀಸ್ A ನಾನು ಮಾಡಿರ್ತಕ್ಕಂಥದ್ದು, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನಿಮಗೆ ಎಕ್ಸಾಮ್ಸ್ ಗಳಿವೆ, ಅದು ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಪುನೀತ್ ಫೋರಂ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.